The majestic tiger is the largest of the 36 species of wild cat. With stunning stripes and often brightly colored fur, it's hard to ignore the allure of this powerful feline. The standard tiger coloration is orange with black stripes. However, there are some tigers that have white fur with black stripes. Often mistakenly believed to be albino, the white fur of these tigers is actually a recessive color variant of the Bengal tiger and not a separate subspecies. More rare still are golden tabby tigers, created by another recessive Bengal tiger gene. This variant results in thicker, light golden fur with reddish-brown stripes. This striped pattern camouflages the tiger's body within tall grass, making it nearly invisible when stalking prey. These striped patterns also make each tiger identifiable. Just like no two humans have the same fingerprint, no two tigers have the same stripe patterns. Tigers roam across Asia, though only 8 countries contain breeding populations. At one time, there were 9 subspecies of tigers. Today, that number is down to 6, each of which is facing extinction due to human pressures such as deforestation and illegal poaching. As a result, there are fewer than 4,000 wild tigers left in the world. To put that number in perspective, there are between 5,000 and 10,000 privately owned tigers in the United States alone. Global Tiger Day was founded in 2010 by the 13 countries where tigers are native. The goal was to create awareness and drive conservation efforts. An agreement was set to double the global wild population by 2022, and countries are already making strides toward meeting that goal. In India alone, the tiger population has already increased by 30%. While tigers continue to face numerous challenges from human impact, there is hope. Experts agree that if conservation efforts continue, these magnificent animals will roam the wilds of Asia for centuries to come. ನಮಸ್ಕಾರ. ಇಂದು ಜುಲೈ 29ರಂದು ವಿಶ್ವದೆಲ್ಲೆಡೆಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಹುಲಿ ಸಂರಕ್ಷಣೆ ಮತ್ತು ಪ್ರಕೃತಿದತ್ತವಾದ ಹುಲಿಗಳ ರಕ್ಷಣೆ ಮಾಡುವುದು ಇದರ ಪ್ರಮುಖ ಧ್ಯೇಯವಾಗಿದೆ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ವಿಶ್ವ ಹುಲಿ ದಿನ ಎಂದು ಕೂಡ ಕರೆಯಲಾಗುತ್ತಿದೆ. WWFನ ಪ್ರಕಾರ ವಿಶ್ವದೆಲ್ಲೆಡೆಯಲ್ಲಿ ಈಗ ಕೇವಲ 3,900 ಹುಲಿಗಳು ಮಾತ್ರ ಬದುಕುಳಿದಿವೆ. 20ನೇ ಶತಮಾನದ ಆರಂಭದ ಬಳಿಕ 95% ಹುಲಿ ಸಂತತಿಯು ನಷ್ಟವಾಗಿದೆ ಎಂದು ಹೇಳಲಾಗುತ್ತಿದೆ. ಬೆಕ್ಕಿನ ಕುಟುಂಬದಲ್ಲಿ ಹುಲಿಗಳು ಅತಿ ದೊಡ್ಡ ಜೀವಿಯಾಗಿರುತ್ತದೆ ಮತ್ತು ಭೂಮಿ ಮೇಲಿರುವ ಅತ್ಯಂತ ಪ್ರಮುಖ ಪ್ರಾಣಿಯಾಗಿದೆ. 1 ಶತಮಾನದ ಮೊದಲು ಭೂಮಿ ಮೇಲೆ ಸುಮಾರು 1 ಲಕ್ಷ ಹುಲಿಗಳು ವಾಸಿಸುತ್ತಿದ್ದವು. ವಿಶ್ವದೆಲ್ಲೆಡೆಯಲ್ಲಿ ಸುಮಾರು 13 ರಾಷ್ಟ್ರಗಳು ಹುಲಿ ಸಂರಕ್ಷಣೆಗಾಗಿ ಮಹತ್ವದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಮತ್ತು 2020ರ ವೇಳೆಗೆ ಈ ಸಂಖ್ಯೆಯನ್ನು ದ್ವಿಗುಣ ಮಾಡಲು ಈ ಸರ್ಕಾರಗಳು ನಿರ್ಧಾರ ಮಾಡಿವೆ. ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಗಳ ಸಂಖ್ಯೆ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಇರುವುದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ಹೌದು, 2014ರ ಹುಲಿ ಗಣತಿಯ ಪ್ರಕಾರ ಭಾರತವು ಒಟ್ಟು 2,264 ಹುಲಿಗಳಿದೆ. ಕರ್ನಾಟಕದಲ್ಲಿಯೇ ಸುಮಾರು 229 ಹುಲಿಗಳು ಕಂಡುಬಂದಿರುತ್ತವೆ. ಈ ಮೂಲಕ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯ ಎಂಬ ಹೆಗ್ಗಳಿಕೆಯ ಕರ್ನಾಟಕ ರಾಜ್ಯ ಪಾತ್ರವಾಗಿದೆ. ರಾಜ್ಯದ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಗಳಲ್ಲಿ ಹುಲಿ ಸಂರಕ್ಷತೆಯ ಅಭಯಾರಣ್ಯವು ಸಿದ್ಧವಾಗಿದೆ. ಹುಲಿ ದಿನ ಎಂದು ತಿಳಿಯೋಣ. ಹುಲಿ ಸಂರಕ್ಷಣೆ ಮತ್ತು ಸಾರ್ವಜನಿಕರಲ್ಲಿ ಹುಲಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ 2010ರ ಜುಲೈ 29ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದಂದು ಹುಲಿ ಸಂರಕ್ಷಣೆ ಕುರಿತು ಚರ್ಚೆ, ಉಪನ್ಯಾಸ, ಜಾಥಾ, ವಿಚಾರ ಸಂಕಿರಣ ಹಾಗೂ ಛಾಯಾಚಿತ್ರ ಪ್ರದರ್ಶನ ದೇಶಾದ್ಯಂತ ನಡೆಯುತ್ತದೆ. ಇಂದಿನ ದಿನಗಳಲ್ಲಿ ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಹುಲಿ ಸಂರಕ್ಷಣೆಯನ್ನು ಉತ್ತೇಜಿಸುವುದು ಈ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ. ಜಗತ್ತಿನ 13 ದೇಶಗಳಲ್ಲಿ ಮಾತ್ರ ಹುಲಿ ಸಂತತಿ ವಿಶ್ವದೆಲ್ಲೆಡೆಯಲ್ಲಿ ಒಟ್ಟು 6 ಜಾತಿಯ ಹುಲಿಗಳಿದ್ದು, ಅತಿ ಹೆಚ್ಚು ಹುಲಿಗಳು ಏಷ್ಯಾ ಖಂಡದಲ್ಲಿಯೇ ಸುಮಾರು 2,264ಕ್ಕೂ ಹೆಚ್ಚು ಕೊನೆಗಟ್ಟಿವೆ. 6,000 ಹುಲಿಗಳು ವಾಸ ಮಾಡುತ್ತಿರುವಷ್ಟು ಅರಣ್ಯ ಪ್ರದೇಶವನ್ನು ನಾವು ಹೊಂದಿದ್ದೇವೆ. ಅಲ್ಲದೆ 50 ಹುಲಿಗಳ ಸಂರಕ್ಷಣೆ ಅಭಯಾರಣ್ಯಗಳನ್ನು
ಭಾರತ ಹೊಂದಿದೆ. ಹುಲಿಗಳ ಬಗೆಗಿನ ಕುತೂಹಲಕಾರಿ ಮತ್ತು ಅಪರೂಪದ ಸಂಗತಿಗಳು ಇಲ್ಲಿವೆ. ಹುಲಿಗಳ ಬಗ್ಗೆ ಇರುವ ಮತ್ತೊಂದು ವಿಶೇಷ ಹಾಗೂ ಕುತೂಹಲಕಾರಿ ಸಂಗತಿ ಎಂದರೆ ಅವುಗಳ ಮೈಮೇಲೆ ಇರುವ ಗೆರೆಗಳು ಎಲ್ಲ ಹುಲಿಗಳಿಗೂ ಒಂದೇ ತೆರವಾಗಿರುವುದಿಲ್ಲ. ಒಬ್ಬ ಮನುಷ್ಯನ ಬೆರಳಚ್ಚಿನಂತೆ ಮತ್ತೊಬ್ಬನ ಬೆರಳಚ್ಚು ಇರುವುದಿಲ್ಲವೋ ಅದೇ ರೀತಿಯಾಗಿ ಎರಡು ಹುಲಿಗಳು ಒಂದೇ ರೀತಿಯ ಗೆರೆಗಳನ್ನು ಹೊಂದಿರುವುದಿಲ್ಲ. ಕೇವಲ ಒಂದು ಕಾಡಿನ ಬೆಕ್ಕು ಮಾತ್ರವಲ್ಲ, ಅದು ರಾಜಗಾಂಭೀರ್ಯ ಹೊಂದಿರುವ ಪ್ರಾಣಿ. ಇಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯ ಅಂಗವಾಗಿ ಹುಲಿಯ ಬಗ್ಗೆ ಕೆಲವೊಂದು ಕುತೂಹಲಕಾರಿಯನ್ನು ವಿಚಾರಗಳನ್ನು ತಿಳಿಯೋಣ. ಹುಲಿ ಸಹಜವಾಗಿ ಒಂಟಿ ಜೀವಿ. ಅದು ಹೆಚ್ಚಾಗಿ ತನ್ನ ಮರಿಗಳೊಂದಿಗೆ ಕಾಣಿಸಿಕೊಳ್ಳುತ್ತಿದೆಯೇ ವಿನಃ ಬೇರೆ ಯಾವುದೇ ಕಾಡು ಪ್ರಾಣಿಗಳೊಂದಿಗೆ ಸೇರುವುದಿಲ್ಲ. ಹುಲಿ ಮರಿಗಳು ಹೆಚ್ಚು ಕಾಲ ತಮ್ಮ ತಾಯಿಯ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅವುಗಳು ಸ್ವತಂತ್ರವಾಗಿ ಬದುಕಲು ಬಯಸುತ್ತವೆ. ಸುಮಾರು 2 ವರ್ಷಗಳ ಕಾಲವಷ್ಟೇ ತಾಯಿಯ ಆಶ್ರಯದಲ್ಲಿ ಬದುಕುತ್ತಿರುತ್ತವೆ. ಬಳಿಕ ಸ್ವಚ್ಛಂದವಾಗಿ ಕಾಡಿನಲ್ಲಿ ಬೇಟೆಯಾಡುತ್ತಾ ಜೀವಿಸುತ್ತವೆ. ತಾಯಿ ಹುಲಿ ತನ್ನ ಮರಿಗಳ ಸಂರಕ್ಷಣೆಯಲ್ಲಿ ಮುಂಚೂಣಿಯನ್ನು 2 ವರ್ಷಗಳ ಮರಿಗಳನ್ನು ತನ್ನಲ್ಲಿ ಇರಿಸಿಕೊಂಡು ಜೋಪಾನ ಮಾಡುತ್ತದೆ. ಈ ವೇಳೆ ಆಹಾರ ಹುಡುಕುವುದು ಸೇರಿ ಬದುಕುವ ಎಲ್ಲ ಕಲೆಗಳನ್ನು ಮರಿಗಳಿಗೆ ಕಲಿಸಿಕೊಡುತ್ತವೆ. ಜೊತೆಗೆ ಬೇರೆ ಹುಲಿಗಳಿಂದ ಎದುರಾಗುವ ಆಕ್ರಮಣ ಅಥವಾ ದಾಳಿಯಿಂದ ತಪ್ಪಿಸಿಕೊಳ್ಳುವ ಕಲೆಯನ್ನು ತಾಯಿ ಹುಲಿ ಕಲಿಸಿಕೊಳ್ಳುತ್ತದೆ. ಹುಲಿಗಳು ಶಕ್ತಿಯುತ ಈಜುಗಾರರಂತೆ ಬೇಟೆಯಾಗಿ ಎಷ್ಟು ದೂರದವರೆಗೂ ಬೇಕಾದರೂ ಈಜಬಲ್ಲವಂತೆ. ಒಮ್ಮೆ ತಮ್ಮ ಬೇಟೆಯನ್ನು ಹುಡುಕುತ್ತಾ ನದಿಗಳನ್ನೇ ದಾಟಿ ಹೋಗುತ್ತವೆಯಂತೆ. ಹುಲಿಗಳಿಗೆ ನೀರಿನಲ್ಲಿ ಆಟವಾಡುವುದು ತುಂಬಾ ಪ್ರಿಯ. ಜೀವಿತಾವಧಿ ಸುಮಾರು 20 ವರ್ಷಗಳು. ಕುರುಡಾಗಿ ಹುಟ್ಟುವ ಹುಲಿ ಮರಿಗಳ ಅವಸ್ಥೆ ಹೇಳತೀರದು. ಯಾಕೆಂದರೆ ಕೊನೆಯವರೆಗೂ ಅವುಗಳು ತಮ್ಮ ತಾಯಿಯ ಮಾರ್ಗದರ್ಶನದಲ್ಲಿಯೇ ಬೆಳೆಯಬೇಕಾಗುತ್ತದೆ. ಇನ್ನು ಅರ್ಧದಷ್ಟು ಹುಲಿ ಮರಿಗಳು ಹಸಿವಿನಿಂದ ಸತ್ತರೆ ಇನ್ನರ್ಧ ಜನನದ ಬಳಿಕ ಉಂಟಾಗುವ ಶೀತ ಅಥವಾ ತಣ್ಣಗಿನ ವಾತಾವರಣದಿಂದ ಸಾಯುತ್ತಿವೆ ಎನ್ನಲಾಗಿದೆ. ಹೀಗಾಗಿ ಹುಲಿಗಳಿಗಿಂತ ಹುಲಿಮರಿಗಳ ಮರಣವೇ ಪ್ರಮಾಣ ಹೆಚ್ಚಾಗಿರುವುದನ್ನು ನಾವು ನೋಡಬಹುದು. ಹುಲಿಗಳ ಲಾಲಾರಸವು ನಂಜು ನಿರೋಧಕ ಗುಣವನ್ನು ಹೊಂದಿರುವುದರಿಂದ ಇದಕ್ಕಾಗಿಯೇ ಹುಲಿಗಳು ತಮ್ಮ ಗಾಯಗಳನ್ನು ವಾಸಿ ಮಾಡಿಕೊಳ್ಳಲು ಗಾಯವನ್ನು ನೆಕ್ಕುತ್ತವೆ. ಹುಲಿಗಳು ಸಹಜವಾಗಿ ಪಿನ್ ಡ್ರಾಪ್ ಸೈಲೆಂಟ್ನಲ್ಲಿ ತಮ್ಮ ಬೇಟೆಯನ್ನು ಹಿಂಬಾಲಿಸುತ್ತವೆ. ಆದರೆ ಅಗತ್ಯವಿದ್ದಾಗ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಹುಲಿಗಳ ರಾತ್ರಿ ದೃಷ್ಟಿ ಮನುಷ್ಯನಿಗಿಂತ 6 ಪಟ್ಟು ಉತ್ತಮವಾಗಿದೆಯಂತೆ. ಹುಲಿಗಳು ಸಾಮಾನ್ಯವಾಗಿ ರಾತ್ರಿ ಬೇಟೆಗಾರರು ಹಾಗಂತ ಹಗಲು ಹೊತ್ತಿನಲ್ಲಿ ಬೇಟೆಯನ್ನು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ಸಂಪೂರ್ಣ ಮತ್ತು ಸದೃಢವಾಗಿ ಬೆಳೆದ ಹುಲಿಗಳು 310 ರಿಂದ 660 ಪೌಂಡ್ ತೂಕ ಇರುತ್ತವೆ. ಒಂದು ವಯಸ್ಕ ಹುಲಿ ಒಂದು ಹೊತ್ತಿಗೆ 80 ಪೌಂಡ್ಗಿಂತ ಹೆಚ್ಚು ಮಾಂಸವನ್ನು ತಿನ್ನುತ್ತದೆ. ಹುಲಿ ಕೇವಲ ಮಾಂಸಾಹಾರಿ. ಹುಲಿ ಹಸಿದರೂ ಹುಲ್ಲು ತಿನ್ನುವುದಿಲ್ಲ ಎಂದು ಗಾದೆಯೇ ಇದೆ. ಆದರೆ ದನ, ಮೊಲ ಮೊದಲಾದ ಪ್ರಾಣಿಗಳು ಹುಲ್ಲು ತಿನ್ನುವಂತೆಯೇ ಹುಲಿ ಕೂಡ ಹಸಿದರೆ ಕೆಲವು ಹಣ್ಣುಗಳನ್ನು ಮಾತ್ರ ತಿನ್ನುತ್ತವೆ, ಜೊತೆಗೆ ಹುಲ್ಲನ್ನು ಕೂಡ. ಆದರೆ ಪ್ರಾಥಮಿಕವಾಗಿ ಹುಲಿ ಅಪ್ಪಟ ಮಾಂಸಾಹಾರಿ. ಜಿಂಕೆ, ಕಾಡು ಹಂದಿ, ಕಾಡು ಕುರಿ, ಕಾಡು ಕೋಣ ಮೊದಲಾದ ಸಸ್ಯಾಹಾರಿ ಪ್ರಾಣಿಗಳ ಮಾಂಸಗಳನ್ನು ಇವು ಹೆಚ್ಚಾಗಿ ದಿನದ ಪ್ರಾಮುಖ್ಯತೆಯನ್ನು ಮತ್ತು ಅರಿವನ್ನು ಮೂಡಿಸುವುದು ಹೇಗೆ ಎಂದರೆ ಭ್ರಷ್ಟ ರಾಜಕಾರಣಿಗಳು ಹಾಗೂ ಭ್ರಷ್ಟ ಅಧಿಕಾರಿಗಳಿಂದ ಕಾಡಿನ ನಾಶವಾಗಿ ಕಾಡು ಪ್ರಾಣಿ ಮತ್ತು ಪಕ್ಷಿಗಳು ವಾಸಿಸಲು ಮತ್ತು ಜೀವಿಸಲು ನಷ್ಟವಾಗುತ್ತಿದೆ. ಹುಲಿಗಳು ಮತ್ತು ಅವುಗಳ ವಾಸಸ್ಥಳವನ್ನು ಸ್ಥಿತಿಪಡಿಸುವುದು, ಮಾನವ ಮತ್ತು ಹುಲಿಗಳ ಸಂಘರ್ಷಗಳನ್ನು ಕಡಿಮೆ ಮಾಡುವುದು. ಹುಲಿಗಳ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ನಡೆದಿದೆ. ಹುಲಿಗಳ ಸಂರಕ್ಷಣೆ ಕಾರ್ಯವನ್ನು ಮೂಡಿಸುವುದು. ಹುಲಿಗಳ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ನಡೆಸಿ ಹುಲಿಗಳ ಸಂರಕ್ಷಣೆ ಕಾರ್ಯಗಳನ್ನು ಮಾಡುವುದು. ಹುಲಿ ಸ್ನೇಹಿ ನೀತಿಗಳನ್ನು ಉತ್ತೇಜಿಸುವುದು. ಹುಲಿಗಳ ವಾಸಸ್ಥಾನದ ಹತ್ತಿರ ಜನರ ವಸತಿ ಕೇಂದ್ರದಿಂದ ದೂರವಿರುವುದು. ನಾಶವನ್ನು ತಡೆಯುವುದು. ಹುಲಿಯ ಸಂಖ್ಯೆಯ ನಿರಂತರ ಮೇಲ್ವಿಚಾರಣೆ ಮಾಡಬೇಕು. ಕಾಡನ್ನು ಕಡಿದು ಹಾಕುವುದು, ಕಾಡಿನಲ್ಲಿ ಬೇಟೆಯಾಡುವುದು ಮತ್ತು ಅಕ್ರಮ ವ್ಯಾಪಾರದ ವಿರುದ್ಧ ವನ್ಯಜೀವಿಗಳ ಕಾನೂನುಗಳತ್ತ ಅನುಸಾರವಾಗಿ ತಂದು ಜನರಿಗೆ ಜಾಗೃತಿ ಮೂಡಿಸುವುದು. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಸೇರಿದಂತೆ ಸ್ಥಳೀಯ ಜನರನ್ನು ಮೇಲ್ವಿಚಾರಣೆ ಎಲ್ಲ ವಿಚಾರದಲ್ಲಿಯೂ ಭಾಗಿಯಾಗಲು ಪ್ರೋತ್ಸಾಹಿಸುವುದು. ಹುಲಿಯ ಸಂರಕ್ಷಣೆಯ ಬಗ್ಗೆ ಬುಡಕಟ್ಟು ಜನಾಂಗದವರು ಧನಾತ್ಮಕ ವರ್ತನೆ ಅಗ್ರಗಣ್ಯವಾಗಿದೆ. ಸರ್ಕಾರ ಅರಣ್ಯದ ಮೇಲಿನ ಅವಲಂಬನೆಯನ್ನು
ಕಡಿಮೆ ಮಾಡಲು ಪರ್ಯಾಯ ಆದಾಯದ ಮೂಲ ಯೋಜನೆಯನ್ನು ಜಾರಿಗೆ ತರಬೇಕು. ನಾವು ಹುಲಿಯನ್ನು ಏಕೆ ರಕ್ಷಿಸಬೇಕೆಂದು ತಿಳಿದುಕೊಳ್ಳೋಣ. ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ವೈವಿಧ್ಯತೆಯಲ್ಲಿ ಹುಲಿಗಳ ಪಾತ್ರ ಪ್ರಮುಖ ವಹಿಸುತ್ತದೆ. ಇದು ಅಗ್ರಪರ ಭಕ್ಷಕವಾಗಿದ್ದು ಅದು ಆಹಾರ ಸರಪಳಿಯ ಮೇಲ್ಭಾಗದಲ್ಲಿದೆ. ಇದು ಬೇಟೆಯ ಸಸ್ಯಾಹಾರಿಗಳು ಮತ್ತು ಅವು ಆಹಾರ ನೀಡುವ ಸಸ್ಯವರ್ಗದ ನಡುವಿನ ಸಮತೋಲನವನ್ನು ಕಾಪಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ಸಂಖ್ಯೆ ಕುಸಿಯುತ್ತಿರಲು ಕಾರಣಗಳು ಬೇಟೆಯಾಡುವುದು ಮತ್ತು ಅಕ್ರಮ ವ್ಯಾಪಾರದ ಚೀನಾದ ಸಾಂಪ್ರದಾಯಿಕ ಮೆಡಿಸಿನ್ಸ್ಗಳಿಗಾಗಿ ಹುಲಿಯ ದೇಹದ ಪ್ರತಿಯೊಂದು ಭಾಗಕ್ಕೂ ಬೇಟೆಗೆ ಇಡುವುದರಿಂದ ಹುಲಿಗಳು ಬೇಟೆಯಾಡುವ ಸಮಸ್ಯೆಗಳನ್ನು ಎದುರಿಸುತ್ತವೆ. ಅಕ್ರಮ ವನ್ಯಜೀವಿ ವಹಿವಾಟಿನಲ್ಲಿ ಅವರು ಹೆಚ್ಚಿನ ಬೆಲೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಹುಲಿಗಳ ವಾಸಸ್ಥಾನ ನಷ್ಟ ಇತ್ತೀಚಿನ ದಿನಗಳಲ್ಲಿ ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆಯೊಂದಿಗೆ ಅರಣ್ಯವು ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಿದೆ. ಕೃಷಿ, ಕೈಗಾರಿಕೆಗಳು ಮುಂತಾದ ಹಲವಾರು ಕಾರಣಗಳಿಂದಾಗಿ ಕಾಡುಗಳನ್ನು ತೆರವುಗೊಳಿಸುವುದರಿಂದ ಹುಲಿಗಳು ನೈಸರ್ಗಿಕ ವಾಸಸ್ಥಾನಗಳಿಗೆ ಸುಮಾರು 95% ನಷ್ಟವಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಮುದ್ರ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಹುಲಿಗಳ ವಾಸಸ್ಥಾನ ಅಳಿಸಿ ಹೋಗಲು ಕಾರಣವಾಗಿದೆ. ಹಲವಾರು ಸಾಂಕ್ರಾಮಿಕ ರೋಗಗಳಿಂದ ಪ್ರಾಣಿಗಳು ಸಾಯುತ್ತಿವೆ. ಅವುಗಳ ಸಾವಿಗೆ ಕಾರಣ ಕಂಡುಹಿಡಿಯಲು ಯಾವುದೇ ಮಾರ್ಗವಿಲ್ಲ. ಅನುವಂಶೀಯ ವೈವಿಧ್ಯತೆಯ ನಷ್ಟದಿಂದಲೂ ಸಂತತಿ ಕುಗ್ಗುತ್ತಿದೆ. ಹುಲಿಗಳು ತಮ್ಮ ವಾಸಸ್ಥಾನದಲ್ಲಿಯೇ ಜೀವಿಸಲು ಇಚ್ಛಿಸುತ್ತವೆ, ಆದರೆ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ಸುರಕ್ಷಿತ ವಾಸಸ್ಥಾನವಿಲ್ಲವಾಗಿದೆ. ರಕ್ಷಣೆಯ ಮೂಲ ಸೌಕರ್ಯಗಳ ಕೊರತೆಯಾಗಿದೆ. ದಿನದಿಂದ ದಿನಕ್ಕೆ ಪ್ರವಾಸೋದ್ಯಮವನ್ನು ಹೆಚ್ಚಿಸುವುದು ಹುಲಿಗಳ ಸಂಖ್ಯೆಗಳಲ್ಲಿ ಇಳಿಕೆಗೆ ಒಂದು ಅಂಶವಾಗಿದೆ. ಇವೆಲ್ಲವುಗಳ ಸರ್ಕಾರ ಅರಣ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪರ್ಯಾಯ ಆದಾಯದ ಮೂಲ ಯೋಜನೆಯನ್ನು ಜಾರಿಗೊಳಿಸುವುದು ಸಲುವಾಗಿ ನಾವು ನೀವುಗಳು ಪಣ ತೊಡೋಣ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಹುಲಿ ದಿನದ ಶುಭಾಶಯಗಳು.